ನಮಸ್ಕಾರ, ಮತ್ತೊಂದು ಸಾರಿ ನೀಲಿಪಡೆಗೆ ಸ್ವಾಗತ. ಸೊ ಇವತ್ತಿನ ಎಪಿಸೋಡಲ್ಲಿ ಈ ವಿಡಿಯೋದಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ AFF ಕೊನೆಗೂ ಒಂದು ಫೈನಲೈಸ್ ಮಾಡಿದ್ದಾರೆ ಲೀಗ್ ISL ಯಾವ ಥರ ಇರುತ್ತೆ ಏನು ಅಂತ. ಅವ್ರ ಪ್ರಪೋಸಲ್ನ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದು ಪ್ರೋಸ್ ಏನು, ಕಾನ್ಸ್ ಏನು, ಅದರ ಡೀಟೇಲ್ಸ್ ಏನು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೋಸ್ಕರನೇ ಬಂದಿರೋದು ಇವತ್ತು. ಮೊದಲನೇದಾಗಿ ಈ ಪ್ಲಾನು 20 ವರ್ಷಕ್ಕೆ ಮಾಡಿದ್ದಾರೆ. ಅಂದರೆ ನೆಕ್ಸ್ಟ್ ಇಯರಿಂದ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, 20 ಸೀಸನ್ಗೋಸ್ಕರ ಈ ಪ್ಲಾನ್ನ ಅಂತ ಅವ್ರು ಮಾಡಿರೋದು. ನಾನು ನಂಬರ್ಸಲ್ಲಿ ತುಂಬ ಡೀಟೇಲಿಂಗ್ ಹೋಗಲ್ಲ, ಜಸ್ಟ್ ಒಂದು ಸಮರೈಸ್ ಮಾಡ್ತೀನಿ. ಇದನ್ನು ಒಂದೆರಡು ಜಸ್ಟ್ ಸಮರೈಸೇಷನ್ಗೋಸ್ಕರ ಮಾಡ್ತಾ ಇರೋದು ಇದು. ಮೊದಲನೇದಾಗಿ ಈಗ ಕ್ಲಬ್ಸ್ಗಳು ಏನು ಕೇಳಿದ್ರು, ನಾವು ಕ್ಲಬ್ಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಕನ್ಸೋರ್ಟಿಯಮ್ ಮಾಡಿ ಆ ಕನ್ಸೋರ್ಟಿಯಮಿಂದ ನಾವು ಲೀಗ್ನ ರನ್ ಮಾಡ್ತೀವಿ ಅಂತ ಕೇಳಿದರು. ಅದಕ್ಕೆ AFF ಏನು ಹೇಳಿದರೆ, ಇಲ್ಲ ನಾವು ಆ ಥರ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಹೊಸ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಆದ ಕಾರಣ ನಾವೇ ಲೀಗ್ನ ಓವರ್ಸಿ ಮಾಡ್ತೀವಿ, ನಾವೇ ರನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ AFF ರನ್ ಮಾಡ್ತಾರೆ ಅಂದರೆ ಕಾಸೆಲ್ಲಿಂದ ಬರುತ್ತೆ? ಯಾಕಂದರೆ AFFಗೆ ತಮ್ಮ ಕಡೆಯೇ ಕಾಸು ಇರೋದಿಲ್ಲ, ಅವ್ರಿಗೆ ಜಾಸ್ತಿ ಅಂದರೆ ಫಿಫಾಯಿಂದ ಬರ್ಬೋದು, ಅದರಲ್ಲಿ ಅವರು ನಡೆಸೋಕ್ಕಾಗೋದಿಲ್ಲ. ಸೊ AFF ಏನು ಹೇಳ್ತಾ ಇದೆ, ಮುಂಚೆ FSD ಇರಬೇಕಾದ್ರೆ ISL ರನ್ ಆಗಬೇಕಾದ್ರೆ ಫ್ರಾಂಚೈಸಿ ಫೀ ಅಂತ ಒಂದು ಕೊಡೋರು ಯಾರು ಕ್ಲಬ್ಗಳು. ಆ ಫ್ರಾಂಚೈಸಿ ಫೀ ಎಷ್ಟಿರ್ತಿತ್ತು? 15 ಕೋಟಿ ಇರ್ತಿತ್ತು. ಪ್ರತಿ ಕ್ಲಬ್ಬು 12ರಿಂದ 15 ಕೋಟಿ ಕೊಡೋರು. ಆ 12ರಿಂದ 15 ಕೋಟಿ ಕೊಟ್ಟ ಮೇಲೆ ಅದನ್ನು ಏನು ಮಾಡೋರು ಕ್ಲಬ್ಗಳು? ಅದು ಹೆಂಗೆ ವಾಪಸ್ ಬರ್ತಿತ್ತು ಅವ್ರಿಗೆ? ಸೆಂಟ್ರಲ್ ರೆವೆನ್ಯೂವಿಂದ ಓಲ್ ISL ಸೀಸನಿಂದ ಏನು ರೆವೆನ್ಯೂ ಬಂದಿರುತ್ತೆ ಆ ಸೆಂಟ್ರಲೈಸ್ ರೆವೆನ್ಯೂವಿಂದ ಅವ್ರಿಗೆ ಅದು ವಾಪಸ್ ಕೊಡೋರು ಯಾರು? FSD ಅವರು. AFF ಕೂಡ ಅದೇ ಮಾಡೋಕ್ಕೆ ಹೋಗ್ತಿದ್ದಾರೆ ಇವಾಗ. ಬಟ್ ಇದನ್ನು ಫ್ರಾಂಚೈಸಿ ಫೀ ಅಂತ ಅವ್ರು ಕರಿತಾ ಇಲ್ಲ. ಅವ್ರು ಇದನ್ನು ಕರಿತಾ ಇರೋದೇನೆಂದರೆ ಪಾರ್ಟಿಸಿಪೇಟಿಂಗ್ ಫೀ ಅಂತ ಕರಿತಾ ಇದ್ದಾರೆ. ಈ ಪಾರ್ಟಿಸಿಪೇಟಿಂಗ್ ಫೀ ಎಷ್ಟಿರುತ್ತೆ? 15 ಕೋಟಿ ಇರೋದಿಲ್ಲ, ಇದು 1 ಕೋಟಿ ಇರುತ್ತೆ. ಸೊ 1 ಕೋಟಿ ಕೊಟ್ಟು ಎಲ್ಲ ಕ್ಲಬ್ಗಳು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರೆಸೆಂಟ್ಲಿ ಎಷ್ಟಿದ್ದಾವೆ? 14 ಕ್ಲಬ್ಗಳಿದ್ದಾವೆ. ಸೊ 14 ಕ್ಲಬ್ಗಳು 14 ಕೋಟಿನ AFFಗೆ ಕೊಡ್ತಾರೆ. ಯಾವಾಗ? ಸ್ಟಾರ್ಟ್ ಆಫ್ ದಿ ಸೀಸನಲ್ಲಿ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ದಿಸ್ ಈಸ್ ರಿಯಂಬರ್ಸಬಲ್. ಎಂಡ್ ಆಫ್ ದಿ ಸೀಸನಲ್ಲಿ ಇದು ರಿಯಂಬರ್ಸ್ ಮಾಡ್ತಾರೆ. ಬಟ್ ಅದಾದರೆ ಕಾಸಿಲಿಂದ ಬರುತ್ತೆ ಓಲ್ ಲೀಗ್ನ ನಡೆಸೋಕ್ಕೆ AFFಗೆ. ಸೊ ಅದಕ್ಕೆ AFF ಏನು ಹೇಳ್ತಾ ಇದೆ, ನಾವು ದುಡ್ಡನ್ನ ಕಮರ್ಷಿಯಲ್ ಪಾರ್ಟ್ನರ್ಸು, ಬ್ರಾಡ್ಕಾಸ್ಟಿಂಗಿಂದ ಮತ್ತು ಸ್ಪಾನ್ಸರ್ಸಿಂದ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಪ್ರೆಸೆಂಟ್ಲಿ. ಬಟ್ ಯಾರು ಕಮರ್ಷಿಯಲ್ ಪಾರ್ಟ್ನರು, ಯಾರು ಬ್ರಾಡ್ಕಾಸ್ಟರು, ಯಾರು ಸ್ಪಾನ್ಸರ್ಸ್ ಅನ್ನೋದಕ್ಕೆ ಏನೂ ಇನ್ಫಾರ್ಮೇಷನ್ ಇಲ್ಲ ಪ್ರೆಸೆಂಟ್ ಡೇ ಇವತ್ತಿಗೆ. ಬಟ್ 20 ವರ್ಷದ ಪ್ಲಾನ್ ಯಾವ ಥರ ಇದೆ ಅಂದರೆ, ಅವ್ರು ಹೇಳ್ತಿರೋದು ಏನಂದರೆ, ಸಮ್ ಆಫ್ ದಿ ಸಮರೈಸೇಷನ್ ಮಾಡಬೇಕು ಅಂದರೆ ಎಲ್ಲ ಕ್ಲಬ್ಗಳಿಗೆ ರೆಲಿಗೇಷನ್ ಪ್ರಮೋಷನ್ ಇರುತ್ತೆ. ISLಯಿಂದ I ಲೀಗು, I ಲೀಗಿಂದ I ಲೀಗ್ 2. ಸೊ ಈ ಥರ ಪ್ರಮೋಷನ್ ರೆಲಿಗೇಷನ್ ಇರುತ್ತೆ. ಎಲ್ಲನೂ AFF ಓವರ್ಸಿ ಮಾಡುತ್ತೆ. ಕ್ಲಬ್ಗಳಿಗೂ ಒಂದು ಟೀಮ್ ಫಾರ್ಮ್ ಮಾಡಿ ಅವ್ರದ್ದು ಒಂದು ಕಮಿಟಿ ಇರುತ್ತೆ. ಅವ್ರದ್ದು ವಾಯ್ಸು ಕೂಡ ಕೇಳ್ತಾರೆ. ಬಟ್ ಫೈನಲ್ ಡಿಸಿಷನ್ಸು AFF ಕಡೆನೇ ಇರುತ್ತೆ. ಅದು ಒಂದು ಡಿಸ್ಅಡ್ವಾಂಟೇಜು. ಯಾಕಂದರೆ 100 ಕೋಟಿ 50 ಕೋಟಿ ಯಾಕಂತ ಕ್ಲಬ್ಗಳು ಹೋಗ್ಬಿಟ್ಟು ಎಲ್ಲ ಡಿಸಿಷನ್ AFF ಮೇಲೆ ಬಿಟ್ಟಾಗ ಅವ್ರು ಹೆಂಗೆ ನಂಬಬೇಕು? ಇಷ್ಟು ಅನ್ಸರ್ಟನ್ ಇರುವಂಥ AFF ಮೇಲೆ ಅವ್ರಿಗೆ ನಂಬಿಕೆ ಹೆಂಗೆ ಬರಬೇಕು? ಇದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಆದರೆ ಇಲ್ಲಿ ಅವ್ರಿಗೆ ಆಪ್ಷನ್ ಇಲ್ಲ ಕ್ಲಬ್ಗಳಿಗೆ. ಸೊ ಅದಕ್ಕೆ ಅವ್ರ ಪ್ರಶ್ನೆ ಏನಪ್ಪ ಅಂದರೆ, ಇವಾಗ ಸ್ಪೆಂಡಿಂಗ್ ಮೇಲೆ ನಾವು ಇಡ್ತೀವಿ ಅಂತ ಹೇಳಿದ್ದಾರೆ AFF ಅವರು. ಸ್ಯಾಲ್ರಿ ಕ್ಯಾಪ್ ಮೇಲೆ ಫುಲ್ಲಿ ಸ್ಟ್ರಿಕ್ಟ್ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕ್ಲಬ್ಗಳು ಸುಮ್ಮನೆ ಸ್ಪೆಂಡ್ ಮಾಡಿ ಬ್ರೋಕ್ ಆಗಬಾರ್ದು ಅಂತ. ಒಳ್ಳೆ ನಡೆ ನನ್ನ ಪ್ರಕಾರ. ಸೊ ಇವಾಗ ಎಲ್ಲ ಕಾಸು ಬರುತ್ತೆ. ಸೊ ಅದಕ್ಕೇನು ಮಾಡ್ತಿದ್ದಾರೆ, ಸೆಂಟ್ರಲೈಸ್ಡ್ ರೆವೆನ್ಯೂ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಸೆಂಟ್ರಲೈಸ್ ರೆವೆನ್ಯೂ ಯಾರ್ಯಾರು ಕಾಸು ಹಾಕ್ತಾರೆ? ಕ್ಲಬ್ಗಳಾಗ್ತಾರೆ, ಅದೇ ಕೊಟ್ಟಿರ್ತಾರಲ್ಲ ಪಾರ್ಟಿಸಿಪೇಟಿಂಗ್ ಫೀ. ದೆನ್ ಕಮರ್ಷಿಯಲ್ ಪಾರ್ಟ್ನರ್ಸ್ ಕೊಡ್ತಾರೆ, ಮತ್ತು AFF ಕಡೆಯಿಂದ ಬಂದಿರೋದು ಕೊಡ್ತಾರೆ. ಇದು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಂಡ್ ಆಫ್ ದಿ ಸೀಸನಲ್ಲಿ ಅಂದರೆ, ಪಾರ್ಟ್ನರ್ಸ್ ಕ್ಲಬ್ಗೆ 50% ಹೋಗುತ್ತೆ, ಕಮರ್ಷಿಯಲ್ ಪಾರ್ಟ್ನರ್ಸ್ಗೆ 30% ಹೋಗುತ್ತೆ, ಇನ್ನು 10% ಬಂದು AFFಗೆ ಹೋಗುತ್ತೆ. ಇನ್ನು ಮಿಕ್ಕಿದ 10% ಬಂದು ಅದನ್ನು ಎಕ್ಸ್ಪೆಂಡಿಚರ್ಸ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ರೆಲಿಗೇಷನ್ ಪ್ರಮೋಷನ್ ಇದೆ ಅಂತ ಹೇಳಿದೆ ನಾನು. ರೆಲಿಗೇಷನ್ ಪ್ರಮೋಷನ್ ಇದೆ ಅಂತ ಹೇಳಿದ ತಕ್ಷಣ ಇವಾಗ ರೆಲಿಗೇಟ್ ಆಗಿರೋ ಟೀಮ್ಗಳು ಹೆಂಗೆ ಸಸ್ಟೈನ್ ಆಗಬೇಕಾಗುತ್ತೆ? ISLಯಿಂದ ಸ್ಟ್ಯಾಂಡರ್ಡಿಂದ ಹೋಗ್ಬಿಟ್ಟು I ಲೀಗಲ್ಲಿ ಅವ್ರು ರೆಲಿಗೇಟ್ ಆಗಿಬಿಡ್ತಾರೆ. ಇವಾಗ I ಲೀಗಲ್ಲಿ ಹೆಂಗೆ ಅವ್ರು ಸಸ್ಟೈನ್ ಆಗಬೇಕು? ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ, ಒಂದು ಪ್ಯಾರಾಚೂಟ್ ಅಮೌಂಟ್ ಅಂತ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಹೋಲ್ ಎಷ್ಟಿರುತ್ತಲ್ಲ ಸೆಂಟ್ರಲೈಸ್ ರೆವೆನ್ಯೂ ಏನಿರುತ್ತಲ್ಲ ಅದರದ್ದು 2%ನ ಪ್ಯಾರಾಚೂಟ್ ಅಮೌಂಟ್ ಅಂತಂದು ರೆಲಿಗೇಟ್ ಆಗ್ತಿರೋ ಕ್ಲಬ್ಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಲೆಗೆಸಿ ಕ್ಲಬ್ಸ್ ಏನಿದ್ದಾವೆ, ISL ಲೆಗೆಸಿ ಕ್ಲಬ್ಸ್ ಏನಿದ್ದಾವೆ ಅಂದರೆ ಸ್ಟಾರ್ಟಿಂದ ಇದ್ದವ್ರಿಗೆ, ಅವ್ರಿಗೂ ಕೂಡ 1% ಆಫ್ ದಟ್ ರೆವೆನ್ಯೂನ ಸೇಫ್ ಆಗಿಟ್ಟು ಅವರು ಲೈಸೆನ್ಸಿಂಗ್ ಕ್ರೈಟೀರಿಯಾಸ್ ಎಲ್ಲ ಫುಲ್ಫಿಲ್ ಮಾಡಿದರೆ ಅವರು I ಲೀಗಲ್ಲಿ ಇದ್ದಾಗೂ ಕೂಡ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಐ ಪರ್ಸ್ನಲಿ ಫೀಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಬಟ್ ಮೈ ಕ್ವಶನ್ ರಿಮೇನ್ಸ್ ದ ಸೇಮ್ ಆ್ಯಸ್ ನಮ್ಮ ಕ್ಲಬ್ ಓನರ್ಸು ಅಥವಾ ಕ್ಲಬ್ ರೆಪ್ರೆಸೆಂಟೇಟಿವ್ಸ್ ಕೇಳುವಂಥ ಪ್ರಶ್ನೆನೇ ನನ್ನಲ್ಲೂ ಇರೋದು. ನೀವು ದುಡ್ಡು ಹೆಂಗೆ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟಿದ್ದೀರಾ, ಒಪ್ಕೊಂತೀನಿ. ಬಟ್ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದೇ ನೀವು ಹೇಳ್ತಾ ಇಲ್ಲ. ಯಾರು ನಿಮ್ಮ ಕಮರ್ಷಿಯಲ್ ಪಾರ್ಟ್ನರು, ಯಾರು ನಿಮ್ಮ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಮತ್ತು ಯಾರು ನಿಮ್ಮ ಸ್ಪಾನ್ಸರ್ ಮಾಡ್ತಾರೆ? ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ಸಿಕ್ಕರೆ ಐ ಪರ್ಸ್ನಲಿ ಫೀಲ್ ದಿಸ್ ಈಸ್ ಎ ಗುಡ್ ಪ್ಲಾನ್. ಬಟ್ ಅಗೇನ್ ದೀಸ್ 3 ಥಿಂಗ್ಸ್ ಶುಡ್ ಬಿ ಆನ್ಸರ್ಡ್. ಆದರೆ ಇಲ್ಲೊಂದು ಹ್ಯಾಕಿದೆ. ಏನಪ್ಪ ಅಂದರೆ, ಹೋಲ್ ಆಫ್ ದಿ ಲೀಗ್ ಲೈಸೆನ್ಸಿಂಗ್, ಡಿಸಿಪ್ಲಿನರಿ ಕಮಿಟಿ ಆ್ಯಂಡ್ ಕ್ಯಾಲೆಂಡರ್, ಎವ್ರಿಥಿಂಗ್ ಈಸ್ controlled and overseen by AIFF, the great AIFF, which is the major reason for this present mess. ಸೊ ಅವ್ರ ಮೇಲೆ ಹೆಂಗೆ ನಿಗಾ ಇಟ್ಟು, ಅವ್ರ ಮೇಲೆ ಹೆಂಗೆ ನಂಬಿಕೆ ಇಡಲಿಕ್ಕಾಗುತ್ತೆ ಕ್ಲಬ್ಗಳಿಗೆ ಇಸ್ ದಿ ಕ್ವಶನ್. ನೀವು ನಂಬ್ತೀರಾ AIFFನ ಈ ಸ್ಟೇಜಲ್ಲಿ? ನಾನು ಪರ್ಸ್ನಲಾಗಿ ಕೇಳಿದ್ರೆ ಐ ಡೋಂಟ್ ಬಿಲೀವ್ ದೆಮ್.
ಅಟ್ಲೀಸ್ಟ್ ಪ್ರೆಸೆಂಟ್ ರಿಜಿಮ್ನ ಐ ವಿಲ್ ನೆವರ್ ಬಿಲೀವ್ ದೆಮ್. ಮುಂದೆ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಇರುವಂಥ ಪ್ರೆಸೆಂಟ್ ರಿಜಿಮ್ನ ನಾನು ನಂಬಲ್ಲ. ನೋಡೋಣ ಕ್ಲಬ್ಗಳು ನಂಬ್ತಾರೋ ಇಲ್ಲ ಅವ್ರನ್ನ, ಅಥವಾ ಕ್ಲಬ್ಗಳು ಏನು ಮಾಡ್ತಾರೆ, ಏನು ಆ್ಯಕ್ಷನ್ಸ್ ತೊಗೊತಾರೆ, ಇದಕ್ಕೆ ಅವ್ರ ಪ್ರಶ್ನೆಗಳು ಏನಿದ್ದಾವೆ, ಅದಕ್ಕೆ AFF ಏನು ಆನ್ಸರ್ ಮಾಡ್ತಾರೆ ಅನ್ನೋದನ್ನ ಎಲ್ಲದನ್ನು ನಾವು ನಿಮಗೆ ಸಮರೈಸ್ ಮಾಡಿಕೊಂಡು ನಿಮಗೆ ತೊಗೊಂಬರ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಚಿ, ಅರಿಸಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.